ಇದೀಗ ಕರ್ನಾಟಕ ಸೇರಿದಂತೆ ಇಡೀ ದೇಶದ ವಿವಿಧ ರಾಜ್ಯಗಳ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ ನೇಷನ್ ಟಾಪ್ನಲ್ಲಿ. 4 ಸ್ನಾತಕೋತ್ತರ ಪದವಿ ಮತ್ತು 1 PhDಯನ್ನ ಹೊಂದಿದ್ರು ತಮ್ಮ ಜೀವನ ನಿರ್ವಹಣೆಗಾಗಿ ತರಕಾರಿ ಮಾರುವ ಮೂಲಕ ವ್ಯಕ್ತಿಯೊಬ್ಬರು ಜೀವನ ಕಂಡುಕೊಂಡಿದ್ದಾರೆ. 39 ವರ್ಷದ ಡಾಕ್ಟರ್ ಸಂದೀಪ್ ಸಿಂಗ್ ಅವರು ಪಟ್ಯಾಲದ ಪಂಜಾಬಿ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿದ್ರು. ಆದರೆ ಜೀವನದಲ್ಲಿ ಎದುರಾದ ಅನಿರೀಕ್ಷಿತ ತಿರುವುಗಳಿಂದಾಗಿ ತರಕಾರಿ ಮಾರುವ ವೃತ್ತಿ ಆರಂಭಿಸಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಪ್ರೀತಿಯ ಅಮ್ಮ ಸೋನಿಯಾ ಗಾಂಧಿ ಜೊತೆಗೂಡಿ ವಿಶೇಷ ಖಾದ್ಯವೊಂದನ್ನು ತಯಾರಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಕಿತ್ತಳೆ ಮಾರ್ಮಲೇಡ್ ಅನ್ನುವ ವಿಶೇಷ ಖಾದ್ಯವನ್ನ ರಾಹುಲ್ ಸ್ವತಃ ಕೈಯಾರೆ ಸಿದ್ಧಪಡಿಸಿದ್ದಾರೆ. ಕಿತ್ತಳೆ ಹಣ್ಣಿನ ಮಾರ್ಮಲೇಡ್ ನನ್ನ ಅಮ್ಮನ ನೆಚ್ಚಿನ ಜಾಮ್ ಆಗಿದೆ ಮತ್ತು ಪ್ರಿಯಾಂಕಾ ಕಾಲಾನಂತರದಲ್ಲಿ ಪಾಕವಿಧಾನದಲ್ಲಿ ನನ್ನನ್ನು ಪರಿಪೂರ್ಣಗೊಳಿಸಿದ್ದಾರೆ ಅಂತ ರಾಹುಲ್ ಬರೆದುಕೊಂಡಿದ್ದಾರೆ. ಆನ್ಲೈನ್ ರಮ್ಮಿ ಜೂಜಾಟದಲ್ಲಿ 3 ಲಕ್ಷ ರೂಪಾಯಿ ಹಣ ಕಳೆದುಕೊಂಡ ಯುವಕನೊಬ್ಬ ಕೆಟ್ರು ಬುದ್ಧಿ ಕಲಿಯದೆ ರಮ್ಮಿ ಗೀಳಿಗೆ ಬಿದ್ದು ಕಳ್ಳತನಕ್ಕೆ ಇಳಿದು ಕೊನೆಗೆ ಪೊಲೀಸರ ಅತಿಥಿಯಾಗಿದ್ದಾನೆ. ಬಂಧಿತ ಖದೀಮನನ್ನ ಅಮಲ್ ಅಗಸ್ಟಿನ್ ಎಂದು ಗುರುತಿಸಲಾಗಿದೆ. ಈತ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಪಲಾದ ಪರಂಗನಂ ನಿವಾಸಿ ಎಂದು ಗುರುತಿಸಲಾಗಿದೆ. ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಜನವರಿ 12ರಂದು ಉದ್ಘಾಟಿಸಲಿದ್ದಾರೆ. ಮುಂಬೈನ ಸೇವ್ರಿ ಮತ್ತು ರಾಯಗಢ್ ಜಿಲ್ಲೆಯ ನವಾಶೇವಾ ಪ್ರದೇಶದ ನಡುವಿನ 21.8 ಕಿಲೋಮೀಟರ್ ಉದ್ದದ ಸೇತುವೆ ಈಗಿನ ಪ್ರಯಾಣಾವಧಿ 2 ಗಂಟೆಗಳಿಂದ ಸುಮಾರು 15ರಿಂದ 20 ನಿಮಿಷಗಳಿಗೆ ಕಡಿಮೆ ಮಾಡಲಿದೆ. ಇದು ರಾಜ್ಯದ 2 ದೊಡ್ಡ ನಗರಗಳನ್ನು ಸಂಪರ್ಕಿಸಲಿದೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕಾಫಿ ಮಷಿನ್ನಲ್ಲಿ ಅಡಗಿಸಿಟ್ಟು ಸಾಗಿಸುತ್ತಿದ್ದ ಬರೋಬ್ಬರಿ 3.497 ಕೆಜಿ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಕಾಫಿ ಮಷಿನ್ ಒಳಭಾಗದಲ್ಲಿ 2 ಗೋಲ್ಡ್ ಬಿಸ್ಕೆಟ್ಗಳು ಪತ್ತೆಯಾಗಿವೆ. $100 ಶತಕೋಟಿ ಸಂಪತ್ತನ್ನ ಗಳಿಸಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಬೆಟೆನ್ಕೋರ್ಟ್ ಮೇಯರ್ಸ್ ಎಂಬ ಮಹಿಳೆ ಪಾತ್ರವಾಗಿದ್ದಾಳೆ. ಈಕೆ $268 ಶತಕೋಟಿ ಅಂದ್ರೆ 22.31 ಲಕ್ಷ ಕೋಟಿ ರೂಪಾಯಿ ಒಡತಿಯಾಗಿದ್ದಾಳೆ. ಜಾಗತಿಕ ಸಂಸ್ಥೆಯಾದ ಲೋರಿಯಲ್ನ ಏಕೈಕ ಅತಿದೊಡ್ಡ ಪಾಲುದಾರರಾಗಿದ್ದಾರೆ. ಅಲ್ಲದೆ ವಿಶ್ವದ 12ನೇ ಶ್ರೀಮಂತ ವ್ಯಕ್ತಿಯೂ ಈಕೆಯಾಗಿದ್ದಾಳೆ.